ಅದೇ ಬ್ಲೂಟೂತ್ ಇಲ್ಲ, ಮಾತಾಡೋಕ್ಕೆ ಕೇಳಿಸಲ್ಲ. ನೋಡಿ ನಮ್ಮ ಪರವಾಗಿಲ್ಲ. ನೋಡಿ ನಮ್ಮ ರಂಗಸ್ವಾಮಿ ಅವ್ರ ವಿಚಾರದ್ದು ಸತತವಾಗಿ ಒಂದು 3 ದಿನದಿಂದ ಸೋಷಲ್ ಮೀಡಿಯಾ ಮುಖಾಂತರ, ನಿಜಕ್ಕೂ ಹೇಳ್ಬಾರ್ದು, ಸೋಷಲ್ ಮೀಡಿಯಾದಲ್ಲಿ ಇರೋ ಅಂಥವ್ರು ತುಂಬ ಜನ ಸಪೋರ್ಟ್ ಮಾಡಿದ್ರಿ. ಯಾಕೆಂದರೆ ಸೋಷಲ್ ಮೀಡಿಯಾದಲ್ಲಿ ಈ ಒಂದು ಘಟನೆ ಅಪ್ಲೋಡ್ ಹಾಕಿದ ಮೇಲೆ ತುಂಬಾ ಎಫೆಕ್ಟ್ ಬಿದ್ದಿದೆ. ಮತ್ತು ಠಾಣೆಯಲ್ಲೂ ಕೂಡ ಅಷ್ಟೇ ಸಹಕಾರ ಕೊಟ್ಟರು. ಬಂದಿಷ್ಟಕ್ಕೆ ನಾವು ಹೇಳಿಷ್ಟಕ್ಕೆ ಕಂಪ್ಲೇಂಟ್ ಇಮಿಡಿಯೇಟ್ಲಿ ತೊಗೊಂಡ್ರು. ಸರಿ ಆಯಿತು, ನಾವೇನಿದೆಯೋ ಅದನ್ನು ಪರಿಶೀಲನೆ ಮಾಡ್ತೀವಿ ಅಂತೇಳಿ ಪಾಪ NCR ಕೂಡ ಮಾಡಿಕೊಟ್ರು. ನಾವೇ FIR ಮಾಡೋದು ಬೇಡ ಅಂತಲೂ ಕೂಡ ಹೋಲ್ಡಲ್ಲಿ ಇಟ್ಟಿದ್ದು. ಯಾಕೆ ಅಂದರೆ ಆತ ಏನೋ ದುಡುಕಿ ಅವನದೇ ಆದ ಆಲೋಚನೆಗಳಲ್ಲಿ ಅವನ ತಪ್ಪು ಕೆಲಸ ಮಾಡಿದರು ಚೇತನ್ ಅನ್ನೋರು. ನಾವು ಆ ಕೆಲಸ ಮಾಡಿದ್ರೆ ಅವ್ರಿಗೂ ನಮಗೂ ಸರಿ ಬರೋದಿಲ್ಲ ಅಂತೇಳಿ ಹೋಲ್ಡಲ್ಲಿ ಇಟ್ಟಿದ್ದು. ಮತ್ತು ನಿನ್ನೆ ನಮ್ಮ DK ಸಾಹೇಬ್ರವರ PS ಶ್ರೀಧರ್ ಸರ್ ಕೂಡ ನಮಗೆ ಕರೆ ಮಾಡ್ತಾರೆ. ಕರೆ ಮಾಡಿರೋವಂಥ ವಿಚಾರನ ನಮ್ಮ ಸದಸ್ಯರುಗಳಿಗೂ ಕೂಡ ಎಲ್ಲ ತಿಳಿಸಿದ್ದೀವಿ. ಅಲ್ಲಿರೋರು ಎಲ್ರಿಗೂ ಕೂಡ ಗೊತ್ತಿದೆ, ನೀವು ಕೇಳಿಸ್ಕೊಂಡಿರಲಿಲ್ಲ ಸರ್ ಆಡಿಯೋ. ಅವರು ಹೇಳ್ತಾರೆ, ಆಯಿತು ಅವ್ರು ಬಂದಿದ್ದಾರೆ, ಬಂದು ಎಲ್ಲ ವಿಷಯ ಮಾತಾಡಿದ್ದಾರೆ, ಆಗಿದ್ದಾಗಿದೆ ಇಲ್ಲಿವರೆಗೂ. ಸುಮ್ಮನೆ ಆಗಿರೋವಂಥ ಸಣ್ಣ ವಿಚಾರನ ಸುಮ್ಮನೆ ದೊಡ್ಡದು ಮಾಡಿಕೊಂಡು ಪಾಪ ಅವ್ರ ಹುಡುಗನಿಗೂ ದುಡಿಮೆಗೆ ಸಮಸ್ಯೆ ಆಗೋದು ಬೇಡ, ಏನೋ ಇಷ್ಟೊಂದು ಆಗಿದೆ ಅದನ್ನು ಮಾತಾಡಿ ಕ್ಲಿಯರ್ ಮಾಡ್ಕೊತಾರೆ ಅನ್ನೋ ರೀತಿಯೆಲ್ಲ ಹೇಳಿದ್ದಾರೆ. ಆಗ ಅವರು ದೊಡ್ಡವ್ರು ಫೋನ್ ಮಾಡಿದಾಗ ಒಂದು ದೊಡ್ಡತನದಲ್ಲಿ ದೊಡ್ಡ ಮಾತು ಹೇಳಿದಾಗ ನಾವು ಅವರ ದೊಡ್ಡತನಕ್ಕೆ ಬೆಲೆ ಕೊಡಬೇಕು. ಹಂಗಾಗಿ ನಾನು ಆಯಿತು ಸರ್ ನೋಡೋಣ ಮಾತಾಡ್ತೀನಿ ಅಂತ ಹೇಳಿದ್ದೆ. ಯಾಕೆ ಅಂದರೆ ನಮ್ಮ ಲಕ್ಷ್ಮೀ ವೆಂಕಟೇಶಣ್ಣವರು ಕೂಡ ಈ ವಿಚಾರದಲ್ಲಿ ಸ್ವಲ್ಪ ಸಪೋರ್ಟ್ ಮಾಡಿದ್ರು. ಹಂಗಾಗಿ ಅವರು ಕೂಡ ಫೋನ್ ಮಾಡಿ ಹೇಳಿದ್ರು, ಆಯಿತು ಸೋಮು ಆಗಿದೆ, ಈಗ ಅವನು ಕೂಡ ತಪ್ಪಾಗಿದೆ ಅನ್ನೋ ರೀತಿಯಲ್ಲಿ ಮನವರಿಕೆ ಆಗಿದೆ, ಅವ್ನು ಮಾಡ್ಕೊಂಡಿರೋವಂಥ ಎಡವಟ್ಟು ಏನು ಅನ್ನೋದು ಅವ್ನಿಗೆ ಅರ್ಥ ಮಾಡಿಸಿದ್ದೀರಾ ನೀವೆಲ್ಲ ಸೇರಿಕೊಂಡು. ಹಂಗಾಗಿ ಅದೇನಿದೆ ನೋಡಿ ಮಾತಾಡಿಕೊಂಡು ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಮತ್ತೆ ಪಾಪ ಬೆಳಗ್ಗೆ ಅವರು ಕೂಡ ಕಾನ್ಫರೆನ್ಸ್ ಲೈನಲ್ಲಿ ಆ ಚೇತನ್ ಅನ್ನೋ ವ್ಯಕ್ತಿನ ನನ್ನ ಜೊತೆ ಕಾನ್ಫರೆನ್ಸಲ್ಲೂ ಕೂಡ ಮಾತಾಡಿಸ್ತಾರೆ. ಆಮೇಲೆ ಈ ಹುಡುಗನ್ನು ಕೂಡ ಕಾನ್ಫರೆನ್ಸ್ ಲೈನ್ಗೆ ಹಾಕ್ಕೊಂಡು ಮಾತಾಡಿಸ್ತೀವಿ. ಆಗ ಸ್ಟಾರ್ಟಿಂಗಲ್ಲಿ ಇದ್ದಂಥ ಮಾತು ಅದಿಲ್ಲ ಆತನಲ್ಲಿ. ಅವನಿಗೂ ಪಾಪ ತಪ್ಪಿನ ಅರಿವು ಆಗಿದೆ. ಏನೋ ಸ್ಟೂಡೆಂಟ್ ಅಂತೆ, ಎಜುಕೇಷನ್ನು ಅವರ ಕೆರಿಯರು ಎಲ್ಲ ಯೋಚನೆ ಮಾಡಿ ನಾವು ಆಯಿತು ಅಂತ ಹೇಳಿ ಅದಾದಮೇಲೆ ಪಾಪ ಠಾಣೆಯವರು ಕೂಡ ಸಪೋರ್ಟ್ ಮಾಡಿದ್ರು. ಈಗಲೂ ಸಹ ಅವ್ರು ಫೋನ್ ಮಾಡಿ ಏನು ಕೇಸ್ ಮುಂದುವರಿಸ್ತೀರಾ, NCR ಆಗಿದೆ ಕರೆಸ್ಬೇಕಾ ಅನ್ನೋ ರೀತಿಲೆಲ್ಲ ಕೇಳಿದ್ರು. ಆಯಿತು ಸರ್ ತೊಂದರೆ ಇಲ್ಲ ಮಾತಾಡಿ ಅಂತ ಹೇಳಿದ್ರು. ಸ್ಟೇಷನ್ಗೂ ಕೂಡ ಫೋನ್ ಮಾಡಿ ಪಾಪ ಮಾತಾಡಿ ಎಲ್ಲ ಹೇಳಿದ್ದಾರೆ. ಎನಿವೇ ನಮ್ಮ ಉದ್ದೇಶ ಇಷ್ಟೇ, ಈ ಹುಡುಗನಿಗೆ ಸಮಸ್ಯೆ ಆಗಿತ್ತು, ಆ ಸಮಸ್ಯೆಗೆ ಉಪಮುಖ್ಯಮಂತ್ರಿಗಳ ಹೆಸರು ಬಳಸಿದ್ದು, ಎಲ್ಲ ಒಂದು ಕಡೆ ಅದು FIR ಆಗಿದ್ದು ಅವ್ರ ಹೆಸರು ಬಳಸ್ಕೊಂಡು ನಾವು ಬೇಜಾರಾಯಿತು. ಆಗಿರೋ ಸಣ್ಣ ಇನ್ಸಿಡೆಂಟ್ಗೆ ಇದೆಲ್ಲ ಮಾಡೋ ಅವಶ್ಯಕತೆ ಇರಲಿಲ್ಲ. ಇನ್ಶೂರೆನ್ಸಲ್ಲಿ ಕ್ಲೈಮ್ ಮಾಡ್ಕೊಳ್ಬೋದಾಗಿತ್ತು, ಇಲ್ಲ ಸಣ್ಣ ಡೆಂಟು ಏನೋ ಒಂದು ಖರ್ಚು ಮಾಡ್ಕೊಂಡು ರೆಡಿ ಮಾಡ್ಕೊಬೋದಾಗಿತ್ತು. ಇಷ್ಟೆಲ್ಲ ಮಾಡಿದ್ರಲ್ಲ, ಅದರಲ್ಲೂ FIR ಆಗೋಯ್ತಲ್ಲ ಅಂತೇಳಿ ನಮ್ಗೆ ಸಿಕ್ಕಾಪಟ್ಟೆ ಬೇಜಾರಾಗಿತ್ತು. ಆ ವಿಚಾರದಲ್ಲಿ ಇಷ್ಟೆಲ್ಲ ಬೆಳವಣಿಗೆಗಳು ಕಾಣ್ತು. ಅಷ್ಟು ಬೆಳವಣಿಗೆ ಕಂಡು ಸೋಷಲ್ ಮೀಡಿಯಾದಲ್ಲಿ ಹೋಗಿದ್ದಕ್ಕೆ ಸಾಕಷ್ಟು ಜನ ತುಂಬ ಸಪೋರ್ಟ್ ಮಾಡಿದ್ರಿ. ಆ ಸಪೋರ್ಟಿಂದ ನಿಜವಾಗ್ಲೂ ಈ ಹುಡುಗನಿಗೆ ಒಂದು ರೀತಿಯಲ್ಲಿ ನ್ಯಾಯ ಸಿಕ್ತಂಗಾಯ್ತು. ಆಮೇಲೆ ಈ ಘಟನೆ ಬಗ್ಗೆ ನಾವೇನು ಸೋಷಲ್ ಮೀಡಿಯಾದಲ್ಲಿ ಆಗ್ತೋ ದಯವಿಟ್ಟು ನಿಮ್ಮೂರು ಕುಣಿಗಲಿಂದ ಎಷ್ಟು ಕಿಲೋಮೀಟ್ರಪ್ಪ? 15 ಕಿಲೋಮೀಟ್ರ್. ನೋಡಿ ಅವ್ರ ಊರಲ್ಲಿರೋ ಜನಗಳು ಈ ಹುಡುಗಂದು ಘಟನೆ ನಡೆದಿರೋದನ್ನ ಪಾಪ ಅವ್ರ ತಾಯಿಗೆ ಒಂದು ಸ್ವಲ್ಪ ಹಿಂದಕ್ಕೆ ಅವ್ರ ತಾಯಿಗೆ ತಗೊಂಡೋಗಿ ಆ ವಿಡಿಯೋ ತೋರಿಸಿ, ಆ ಹುಡುಗ ಏನೋ ಮಾಡಬಾರ್ದು ತಪ್ಪು ಮಾಡ್ಬಿಟ್ಟವನೇ ಅನ್ನೋ ರೀತಿಲೆಲ್ಲ ಅವ್ರ ತಾಯಿಗೆ ಮನಸ್ಸು ಬೇಜಾರಾಗುವಂಥ ರೀತಿಲಿ ಆ ವಿಡಿಯೋಸ್ ಎಲ್ಲ ತೋರಿಸ್ತಿದ್ದೀರಂತೆ. ನೋಡ್ರಿ, ಬೆಂಗಳೂರು ಇದು ಒಂಥರ ಪಾಪಿಗಳ ಲೋಕ. ಇದರಲ್ಲಿ ದಿನ ಯುದ್ಧ ಮಾಡ್ಕೊಂಡೇ ಬದುಕಬೇಕು. ಈ ಯುದ್ಧದಲ್ಲಿ ಸಮಸ್ಯೆಗಳಾಗ್ತಾ ಇರ್ತವೆ. ಆ ಆದಂಥ ಸಮಸ್ಯೆಗಳು ಒಂದು ಫೇಸ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಫೇಸ್ ಮಾಡೋದಕ್ಕೆ ಟ್ರೈ ಮಾಡೋವಂಥ ಸಂದರ್ಭದಲ್ಲಿ ಇವ್ರಿಗೆ ಎಲ್ಲೋ ಒಂದು ಕಡೆ ತೊಂದರೆ ಆಗ್ತಿದೆ ಅಂದಾಗ ಅವರು ಬಹಿರಂಗವಾಗಿ ಆಚೆ ಬರಬೇಕಾಗುತ್ತೆ. ಯಾಕೆಂದರೆ ಸರ್ವೇ ಸಾಮಾನ್ಯ ಯಾರು ಬಹಿರಂಗವಾಗಿ ಆಚೆ ಬರೋಲ್ಲ. ಆಚೆ ಬರಬೇಕು ಅಂದ್ರೂ ತುಂಬ ಯೋಚನೆ ಮಾಡ್ತಾರೆ. ಅಂಥದ್ರಲ್ಲಿ ಹುಡುಗ ಸಮಸ್ಯೆ ಹೇಳ್ಕೊಂಡು ಆಚೆಗೆ ಬಂದ. ಆ ಹುಡುಗನ ವಿಚಾರನ ನಾವು ನಿಮ್ಗಳ ಮುಂದೆ ತಿಳಿಸ್ಕೊಡೋವಂಥ ಪ್ರಯತ್ನ ಪಟ್ಟು, ಆ ಸತ್ಯ ಸಂಗತಿನ ನೀವೆಲ್ಲ ತಿಳ್ಕೊಂಡು ಅವ್ರ ತಂದೆ ತಾಯಿಯವ್ರು ಯಾರಿದ್ದಾರೆ ಅವ್ರಿಗೆ ಪರವಾಗಿಲ್ಲ, ನಿಮ್ಮ ಮಗ ಈ ಥರ ಹಿಂಗೆ ತೊಂದರೆ ಆಗಿರೋದ್ರಿಂದ ಸಂಘಟನೆಯವರು ಕೈ ಜೋಡಿಸಿ ಅವನಿಗೆ ನ್ಯಾಯ ದೊರಕಿಸ್ಕೊಡ್ತವ್ರೆ ಅನ್ನೋ ಒಂದು ದೊಡ್ಡ ಮಾತುಗಳು ಆಡಬೇಕೆ ಹೊರತು, ಏನೋ ನಿಮ್ಮ ಮಗನ ಹಿಂಗಾಗ್ಬಿಟ್ಟಿದ್ಯಂತೆ ಹಂಗಾಗ್ಬಿಟ್ಟಿದ್ಯಂತೆ ಅಂದ್ಕೊಂಡು ಪಾಪ ಅವ್ನು ದುಡ್ಕೊಂಡು ತಿನ್ನಕ್ಕೆ ಬಂದಿರೋನು, ದುಡ್ಕೊಂಡು ತಿನ್ನೋ ಅಂಥ ಹುಡುಗನ ಗಾಡಿಗೆ ಟಚ್ ಆಗಿದೆ ಅಂದಾಗ, ಈ ಥರದ್ದೇನೋ ಒಂದು ಅಚಾನಕ್ಕಾಗಿ ಘಟನೆಗಳು ನಡೆದೋಯ್ತು ಅಂದಾಗ ಅವರ ಫ್ಯಾಮಿಲಿ ಅವ್ರುಗಳಿಗೆ ಹಿಂಗೆಲ್ಲ ನಡೆದಿದೆಯಂತೆ, ಏನೋ ಬಗೆಹರಿಸ್ತಾ ಇದ್ದಾರೆ ಬಿಡಿ ಅನ್ನೋ ರೀತಿಲಿ ಧೈರ್ಯ ತುಂಬೋದು ಬಿಟ್ಟು ಅವ್ರ ತಾಯಿಯವ್ರ ಹತ್ರ ಎಲ್ಲ ಹೋಗೋದು, ಆ ವಿಡಿಯೋ ಎಲ್ಲ ಮಾಡಿರೋದನ್ನೆಲ್ಲ ತೋರಿಸ್ಕೊಂಡು ಏನೋ ಆಗ್ಬಿಟ್ಟೈತೆ ಅನ್ನೋ ಥರ ಪಾಪ ಅವ್ರಿಗೆ ತುಂಬ ಹರ್ಟ್ ಆಗುವಂಥ ರೀತಿಲೂ ಕೂಡ ಜನ ಮಾಡಿದ್ದಾರೆ ಆ ಕಡೆ. ಹಂಗಾಗಿ ಪಾಪ ಈ ಹುಡುಗ ಸುಮಾರು ಸಲ ನನಗೆ ಹೇಳ್ದ, ಪಾಪ ಅವ್ರ ತಾಯಿಯವರು ಕೂಡ ನನ್ನ ಹತ್ರ ಮಾತಾಡಿದ್ರು, ಇಲ್ಲ ಇವತ್ತೇನಿದೆಯೋ ನಾವು ಬಗೆಹರಿಸಿ ಕ್ಲಿಯರ್ ಮಾಡಿಕೊಡ್ತೀವಿ, ಆಮೇಲೆ ಅದೆಲ್ಲ ಏನು ಅಪ್ಲೋಡ್ ಮಾಡಿದ್ದೀವಿ ಅದೆಲ್ಲ ಡಿಲೀಟ್ ಮಾಡ್ತೀವಿ, ನೀವೇನು ಯೋಚನೆ ಮಾಡಬೇಡ್ರಿ ಬಿಡ್ರಮ್ಮ ಅಂತಲೂ ಕೂಡ ಪಾಪ ಅವ್ರ ತಾಯಿಯವ್ರ ಹತ್ರನೂ ಕೂಡ ಹೇಳಿದ್ದೀವಿ. ಯಾಕೆ ಅಂದರೆ ನನಗೆ ಗೊತ್ತಿದೆ, ಬೆಂಗಳೂರು
ಜೀವನ ಮಾಡೋದಕ್ಕೆ ಅಂತೇಳಿ ಹಲವಾರು ಜಿಲ್ಲೆ ಭಾಗಗಳಿಂದ, ತಾಲೂಕು ಭಾಗಗಳಿಂದ, ಗ್ರಾಮ ಭಾಗಗಳಿಂದ ಬೆಂಗಳೂರಿಗೆ ಬರ್ತಾರೆ. ಇಲ್ಲಿ ದುಡಿಮೆ ಮಾಡ್ಕೊಂಡು ತಿನ್ನೋದಕ್ಕೆ ಅನುಕೂಲ ಇದೆ ಅಂತ ಬಂದಾಗ ಈ ಥರ ಸಮಸ್ಯೆಗಳಾದಾಗ ಅವ್ರು ಅದನ್ನು ಫೇಸ್ ಮಾಡೋದಕ್ಕೆ ಅಂತೇಳಿ ನಿಂತ್ಕೊಂಡಾಗ ಆ ಊರಿನ ಭಾಗದ ಜನಗಳು ಸಪೋರ್ಟ್ ಮಾಡಬೇಕೇ ಹೊರತು ತೇಜೋವಧೆ ಮಾಡೋದು, ಇನ್ನೇನೋ ಮಾಡ್ಕೊಂಬಿಟ್ಟ ಅನ್ನೋ ರೀತಿಲಿ ಬಿಂಬಿಸೋದು, ಈ ಥರ ಎಲ್ಲ ಮಾಡಿದಾಗ ಬೇಜಾರಾಗ್ತದೆ. ಜನ ಆ ಥರ ಮಾಡಬಾರ್ದು. ಸಂಗತಿ ಏನಿದೆ ಅಂತ ತಿಳ್ಕೊಂಡು ಕೂಡ ಆ ಥರ ನೋಯಿಸಿದ್ರೆ ಬೇಜಾರಾಗ್ತದೆ. ನೋಡಿ, ಮೊನ್ನೆ ಮಡಿವಾಳ ಸ್ಟೇಷನ್ ಹೋಗಿದ್ದಾಗ ಇನ್ಸ್ಪೆಕ್ಟರ್ ಸಾಹೇಬರು ಸಿಕ್ಕಿದ್ರು. ಸರ್ ನೋಡಿ, ಆ ಹುಡುಗನ ಸಿಕ್ಕಾಬಿಟ್ಟೆ ಬೇಜಾರಾಗಿದೆ, ಹಿಂಗೆಲ್ಲ ಆಗೋಗಿದೆ ಸರ್, ಅವ್ನು ನಾನು ಇರೋದೇ ಇಲ್ಲ, ಅಯ್ಯೋ ಬೇಡ ನಮ್ಮ ಅಪ್ಪ ನಮ್ಮಮ್ಮ ನೋಡ್ರೆ ಊರಿಗೆ ಬಂದ್ಬಿಡು ಅಂತ ಕರೀತವ್ರೆ ಅಂತ ಸಾಹೇಬ್ರಿಗೆ ಹಂಗಂದೆ, ಮಡಿವಾಳ ಸ್ಟೇಷನ್ ಇನ್ಸ್ಪೆಕ್ಟರ್ ಸಾಹೇಬ್ರಿಗೆ. ಅವ್ರು ಒಂದೇ ಒಂದು ಮಾತು ಅಂದಿದ್ದು, ಸೋಮಶೇಖರ್ ಅವರೇ, ಹಿಂದಿಯವ್ರು ಬಂದಿದ್ದಾರೆ, ಕೇರಳದಿಂದ ಬಂದಿದ್ದಾರೆ, ಬೇರೆ ರಾಜ್ಯದಿಂದ ಬೆಂಗಳೂರಲ್ಲಿ ಬಂದು ಗೈಕಂತ ತಿಂತವ್ರೆ. ನಮ್ಮ ಕನ್ನಡಿಗರಾಗಿಟ್ಕೊಂಡು ನಮ್ಮ ಕರ್ನಾಟಕದವರು ನಮ್ಮ ಬೆಂಗಳೂರಲ್ಲಿ ಇರೋದು ಬಿಟ್ಬಿಟ್ಟು ಊರಿಗೆ ಓಡೋಗ್ತೀನಿ ಅಂತ ಅವ್ನು ಯಾಕಂತಾನವನು ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ. ಅಲ್ಲಿಗೆ ಅರ್ಥ ಮಾಡ್ಕೊಬೇಕು. ಯಾವತ್ತೇ ಆಗಲಿ ನಮ್ಮವರು ನಿಮಗೆ ಸಪೋರ್ಟ್ ಇಲ್ವಾ, ಸಂಘಟನೆಗಳಿರ್ತವೆ, ನಮ್ಮಂಥವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ನಮ್ಮ ಒಡನಾಟದಲ್ಲಿ ಇರಿ, ಏನೇ ತೊಂದರೆ ಆದರೂ ಫೇಸ್ ಮಾಡಿಕೊಡೋಣ. ಅದನ್ನು ಬಿಟ್ಬಿಟ್ಟು ಬೆಂಗಳೂರಲ್ಲಿ ಜೀವನ ಮಾಡೋಕ್ಕಾಗಲ್ಲ, ಊರಿಗೆ ಓಡೋಗ್ಬಿಡ್ತೀವಿ, ಇಲ್ಲಿ ಎಲ್ಲ ಸರಿ ಇಲ್ಲ ಅಂದ್ಕೊಂಡು ಇದ್ಬಿಟ್ರೆ ಎಲ್ಲ ಬೇರೆಯವ್ರು ಬಂದು ಎಲ್ಲ ನೋಡಿ ಲಕ್ಷಾಂತರ ಕಿಲೋಮೀಟ್ರಿಂದ ಬಂದು ಜೀವನ ಮಾಡ್ತವ್ರೆ. ಅವತ್ತು ನಿಜವಲ್ಲ ಇನ್ಸ್ಪೆಕ್ಟ್ರ್ ಮಡಿವಾಳ ಸ್ಟೇಷನ್ ಇನ್ಸ್ಪೆಕ್ಟ್ರ್ ಆ ಮಾತು ಹೇಳ್ಬೇಕಾದ್ರೆ ನಂಗೆ ನಿಜವಲ್ಲೂ ಖುಷಿ ಆಯಿತು. ಹಂಗೆ ಸಪೋರ್ಟಿವ್ ಆಗಿದ್ದಾರೆ ಅಂದಾಗ ಪೊಲೀಸ್ ಇಲಾಖೆನೂ ಕೂಡ ನಮ್ಮ ಕನ್ನಡಿಗರು ಅದನ್ನು ಫೇಸ್ ಮಾಡೋ ಅಂಥ ರೀತಿಯಲ್ಲಿ ಒಗ್ಗಟ್ಟಾಗಿರಬೇಕು. ಹಾಗಾಗಿ ದಯವಿಟ್ಟು ಇವರ ಊರಿನ ಜನತೆ ಏನಿದೆ ನೋಡಿ, ಈ ಹುಡುಗನ ವಿಷಯ ಬಂದು ಆಗಿರೋದು ಸಿಂಪಲ್ಲು, ಅದಕ್ಕೆ ಅವನು ನ್ಯಾಯ ದೊರಕಿಸ್ಕೊಡ್ಬೇಕಾಗಿತ್ತು. ಮತ್ತು ಅವ್ನ ಮನಸ್ಸಿಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ನ ಮನಸ್ಸಿಗೆ ಸಮಾಧಾನ ಆಗುವಂಥ ರೀತಿಯಲ್ಲಿ ಕೆಲಸ ನಡಿಬೇಕಾಗಿತ್ತು. ಅದನ್ನು ನಾವು ಮಾಡಿದ್ದೀವಿ. ಮತ್ತು ಅನ್ನೆಸೆಸರಿ ಅವರ ಹೆಸರುಗಳನ್ನ ಬಳಸಿರೋದು ಅದು ತಪ್ಪು ಅನ್ನೋದು ಕೂಡ ತಿಳಿಸ್ಕೊಡೋ ಅಂಥ ಕೆಲಸ ಆಗಿದೆ. ಯಾಕೆಂದರೆ ಇನ್ನೊಮ್ಮೆ ಬೇರೆ ಡ್ರೈವರ್ಗಳಿಗೆ ಯಾರೇ ಆದರೂ ಸರಿ ಆಗುತ್ತೆ, ಸಣ್ಣ ಪುಟ್ಟ ಆಕ್ಸಿಡೆಂಟ್ಗಳಾದಾಗ ಸುಮ್ಮನೆ ಅನಾವಶ್ಯಕವಾಗಿ ಅವರು ತೊಂದರೆ ಕೊಟ್ಕೊಂಡು ಅವ್ರಿಗೆ ಬಿಸ್ನೆಸ್ ಹಾಳು ಮಾಡಿಕೊಂಡು ಅವ್ರಿಗೆ ಮನಸ್ಸಿಗೆ ಅಶಾಂತಿ ಕೊಟ್ಕೊಂಡು ಈ ಥರ ತೊಂದರೆ ಕೊಡೋವಂಥವ್ರ ಸಂಖ್ಯೆ ಕಮ್ಮಿ ಆಗಬೇಕು ಅನ್ನೋ ಉದ್ದೇಶಕ್ಕೆ ನಾವು ಇದನ್ನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿ ಇದನ್ನೆಲ್ಲ ಜಾಗೃತಿ ಮೂಡಿಸಿದ್ದು. ನಿಜವಾಗ್ಲೂ ಒಂದು ಒಳ್ಳೆ ಬೆಳವಣಿಗೆ ಆಯ್ತು, ಮಾತ್ರ ಸುಳ್ಳು ಹೇಳ್ಬಾರ್ದು. ಅದು ಏನಪ್ಪಿ ಈ ಹುಡುಗನಿಗೆ ಪಾಪ ಅಷ್ಟೇ ಇದಾಯಿತು. ಅದಕ್ಕೆಲ್ಲ ಸಪೋರ್ಟ್ ಮಾಡಿದಂಥ ಎಲ್ಲ ನಮ್ಮ ನೆಟ್ಟಿಗರು, ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ನ ಬಳಸುವಂಥ ನೆಟ್ಟಿಗರಿಗೆ ನಿಜವಾಗ್ಲೂ ಅನಂತಪೂರ್ವ ಧನ್ಯವಾದ ತಿಳಿಸ್ತೀವಿ. ಇದೇ ಥರ ಒಗ್ಗಟ್ಟು ಇರಬೇಕು. ಯಾಕೆ ಅಂದರೆ ಕಾರ್ಮಿಕರು ಇಲ್ಲಿ ದುಡಿಯೋಕ್ಕೆ ಅಂತ ಬಂದಿದ್ದಾಗ ಸಣ್ಣ ಪುಟ್ಟ ಸಮಸ್ಯೆಗಳಾದಾಗ ಸತ್ಯ ಅರ್ಥಕೊಂಡು ಅದಕ್ಕೆ ಸಪೋರ್ಟ್ ಮಾಡ್ತಿರಲ್ಲ, ಅದಕ್ಕೆ ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು. ಬಂದು ಸ್ಟೇಷನಲ್ಲಿ ಬಗೆಹರಿಸ್ಕೊಂಡು ಕ್ಲಿಯರ್ ಆಗಿದೆ. ಪಾಪ ಅವರು ಎಲ್ಲ ಮಾತಾಡೆಲ್ಲ ಆಯಿತು, ಏನೋ ಅಚಾನಕ್ಕಾಗಿ ಆಗೋಗಿದೆ ಒಂದು ಗಳಿಗೆ, ಎಲ್ಲ ಇನ್ನು ಮುಂದೆ ಹಿಂಗೆ ಆಗಲ್ಲ ಅನ್ನೋ ರೀತಿಯಲ್ಲಿ ಅವರು ಕೂಡ ಅವ್ರ ತಪ್ಪಿನ ಮನವರಿಕೆ ಮಾಡ್ಕೊಂಡಿದ್ದಾರೆ. ನಮ್ಗೆ ಅಷ್ಟೇ ಇಂಪಾರ್ಟೆಂಟು. ಅದನ್ನು ಬಿಟ್ಟು ಅವ್ರನ್ನೇನೋ ಮಾಡಬೇಕು, ಇವ್ರನ್ನೇನೋ ಮಾಡಬೇಕು, ಈ ವಿಚಾರ ಹೇಳ್ಕೊಂಡು ಇನ್ನೆಲ್ಗೋ ಹೋಗಬೇಕು ಅನ್ನೋದೇನಿಲ್ಲ. ಒಟ್ಟಿನಲ್ಲಿ ಪಾಪ ಆತನು ಕೂಡ ಡ್ಯೂಟಿಗೆ ಹೋಗಬೇಕು. ಇದ್ರ ಹಿಂದೆನೇ ನಿಂತ್ಕೊಂಡಿದ್ರೆ ಪಾಪ ಅವನದು ಕಮಿಟ್ಮೆಂಟ್ಗಳು, ಅವ್ರದ್ದು ಜೀವನ, ಊರಲ್ಲಿ ತಂದೆ ತಾಯಿ ಎಲ್ಲ ಸಾಕೋದು, ಇವೆಲ್ಲ ಜವಾಬ್ದಾರಿ ಇರುತ್ತೆ. ಇದನ್ನು ಬೇರೆಯವರು ಅರ್ಥ ಮಾಡ್ಕೊಳ್ಬೇಕು. ಎಲ್ಲೋ ಬೋರ್ಡ್ ಅವರು ಕಷ್ಟಪಟ್ಟು ದುಡಿಯೋಕ್ಕೋಸ್ಕರ ಬಂದಿರ್ತಾರೆ, ಏನೋ ಅನ್ಎಕ್ಸ್ಪೆಕ್ಟೆಡ್ ಆದಾಗ ಅಲ್ಲಿದ್ದಲ್ಲೂ ಕ್ಲಿಯರ್ ಮಾಡ್ಕೊಳ್ಳೋಣ ಅಂತೇಳಿ. ಆಮೇಲೆ ಪೊಲೀಸ್ ಸ್ಟೇಷನ್ಗಳಿಗೂ ಹೋದಾಗಲೂ ಅಷ್ಟೇ, ಪೊಲೀಸ್ನವರು ಹಲವಾರು ರೀತಿ ಬುದ್ಧಿವಾದಗಳು ಹೇಳ್ತಾರೆ, ಅದನ್ನು ಕೇಳಿಕೊಂಡು ಆಯಿತು ಅಂತ ಬಿಡಬೇಕೇ ಹೊರತು ಅಲ್ಲಿ ಈಗೋ ತೋರಿಸೋದು, ಇನ್ನೇನೋ ಮಾಡ್ಬಿಡ್ತೀವಿ ಅಂತ ಹೋಗೋದು, ಇವೆಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಎಲ್ರಿಗೂ ಸಮಯ ವ್ಯರ್ಥ, ಜೀವನನೂ ಕೂಡ ಹಾಳು. ಹಾಗಾಗಿ ಇದನ್ನೆಲ್ಲ ಯಾರೂ ಮಾಡೋದು ಬೇಡ ಅನ್ನೋದು ನನ್ನ ಅನಿಸಿಕೆ. ನಿನಗೆ ಇದೆಲ್ಲ ಓಕೆ ಆಯ್ತಾನಪ್ಪ, ಆರಾಮಾಗಿ ಡ್ಯೂಟಿಗೆ ಹೋಗ್ತೀಯಾ ಸರ್? ನಮ್ಮ ಸಂಘಟನೆಯಲ್ಲಿ ನಿಮ್ಗೇನು ಅನ್ನಿಸ್ತು ಇದೆಲ್ಲ ಘಟನೆ ನೋಡಿದ್ಮೇಲೆ? ಒಳ್ಳೆ ಒಂದು ಒಗ್ಗಟ್ಟಾಗಿ ಬೇಗ ವೈರಲ್ ಸ್ಪ್ರೆಡ್ ಆಗಿರುತ್ತೆ. ಹಾಂ, ವೈರಲ್ ಆಗಿ ಎಲ್ಲ ಬೇಗ ಸಪೋರ್ಟ್ ಮಾಡೋರಲ್ಲ, ಅದೇ ಒಂದು ತುಂಬ ಖುಷಿ. ಓಕೆ, ನಿಮ್ಮ ಊರವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀಯಾ? ನಮ್ಮೂರವ್ರು ಏನು ಮಾಡೋಣ, ಅವರೆಲ್ಲ ನಿಮಗೆ ಅಲ್ಲ ಹೇಳು, ಹಿಂಗೆಲ್ಲ ಏನಿಲ್ಲ ಅವರಲ್ಲಿ ಇನ್ನೊಂದು ತೋರಿಸ್ಕೊಂಡು. ಅಲ್ಲ, ನಮ್ಮ ತಂದೆ ತಾಯಿಯವ್ರಿಗೆಲ್ಲ ತೋರಿಸಿ ಹಂಗೆಲ್ಲ ಯಾಕೆ ಇರೋ ವಿಷಯ ಹೇಳಿದ್ರು ನಿಮ್ಗೆ ಹಿಂಗೆಲ್ಲ ನೋಡಿದ್ಮೇಲೆ ಅವರೇ ಅರ್ಥ ಮಾಡ್ಕೊಬೇಕಣ್ಣ, ಹೇಳ ಅಂತದೇನು ಹಂಗಂತೀಯಾ? ಅವ್ರಿಗೆ ಅರ್ಥ ಆಗಬೇಕು. ಓಕೆ, ಎನಿವೆ ಕ್ಲಿಯರ್ ಆಗಿದೆ. ಇನ್ನು ಮುಂದೆ ಅವರು ಹಿಂಗೆ ಮಾಡಲ್ಲ ಅಂತ ಅವ್ರಿಗೂ ಮನವರಿಕೆ ಆಗಿದೆ. ಆಯಿತು, ಇವ್ರ ಜೀವನನೂ ಚೆನ್ನಾಗಿರಲಿ, ಅವ್ರ ಜೀವನ ಚೆನ್ನಾಗಿರಲಿ. ಸಪೋರ್ಟ್ ಮಾಡಿದವ್ರು ಎಲ್ರಿಗೂ ಕೂಡ ಧನ್ಯವಾದ. ಅದು ಏನು ಅಪ್ಲೋಡ್ ಆಗಿತ್ತು ಅದಷ್ಟು ಎಲ್ಲವನ್ನು ಕೂಡ ಡಿಲೀಟ್ ಮಾಡ್ತೀವಿ. ಇದೊಂದು ವಿಡಿಯೋ ಮಾತ್ರ ಇರುತ್ತೆ. 30 ಡೇಸ್ ಆದಮೇಲೆ ಲೈವ್ ಅಲ್ವಾ, ಆಟೋಮೆಟಿಕ್ಲಿ ಡಿಲೀಟ್ ಆಗುತ್ತೆ. ಧನ್ಯವಾದ. ಎಂಡ್ ಮಾಡ್ಬಿಡು.